ಹೆಲೋ, ವೆಲ್ಕಮ್ ಬ್ಯಾಕ್ ಟು ನಿಧಿತ್ರಾ ಕಲೆಕ್ಷನ್ಸ್. ಇವತ್ತು ನಾವು ಮಾತಾಡೋದು ತುಂಬಾ ಕ್ಯೂಟ್ ಹಾಗೂ ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ. ಟಾಯ್ ಶಾಪ್ ಹೇಗೆ ಪ್ರಾರಂಭಿಸಬೇಕು ಮತ್ತು ಸಕ್ಸಸ್ ಸೀಕ್ರೆಟ್ಗಳೇನು. ನೀವು ಬಿಸ್ನೆಸ್ ಪ್ರಾರಂಭಿಸೋ ಯೋಚನೆ ಮಾಡ್ತಿದ್ದೀರಾ ಅಂದ್ರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ನಿಮಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಟಿಪ್ ನಂಬರ್ 1, ಪ್ಲಾನಿಂಗ್ ಅಂಡ್ ಐಡಿಯಾ. ಫಸ್ಟ್ ನೀವು ಯಾವ ರೀತಿಯ ಟಾಯ್ಸ್ನ ಸೇಲ್ ಮಾಡಬೇಕು ಅಂತ ಡಿಸೈಡ್ ಮಾಡಿ. ಎಜುಕೇಶನಲ್ ಟಾಯ್ಸಾ, ಸಾಫ್ಟ್ ಟಾಯ್ಸಾ, ಬೇಬಿ ಟಾಯ್ಸಾ, ರಿಮೋಟ್ ಕಾರ್ಸಾ, ಇಂಡೋರ್ ಐಟಮ್ಸಾ, ಔಟ್ಡೋರ್ ಐಟಮ್ಸಾ, ಯಾವ ಟಾಯ್ಸ್ ನಿಮ್ಮ ಲೋಕಲ್ ನಲ್ಲಿ ಹೆಚ್ಚು ಸೇಲ್ ಆಗುತ್ತೆ ಅನ್ನೋದನ್ನ ಸರ್ವೆ ಮಾಡಿ. ನಿಮ್ಮ ಟಾರ್ಗೆಟ್ ಕಸ್ಟಮರ್ ಯಾರು, 2 ರಿಂದ 10 ವರ್ಷದ ಕಿಡ್ಸಾ ಅಥವಾ ಸ್ಕೂಲ್ ಗೋಯಿಂಗ್ ಮಕ್ಕಳ ಅನ್ನೋದನ್ನ ಸ್ಪಷ್ಟವಾಗಿ ಪ್ಲಾನ್ ಮಾಡಿ. ಟಿಪ್ ನಂಬರ್ 2, ಮಾರ್ಕೆಟ್ ರಿಸರ್ಚ್. ನಿಮ್ಮ ಲೋಕಲ್ ನಲ್ಲಿ ಟಾಯ್ ಶಾಪ್ ಎಷ್ಟಿವೆ, ಯಾವ ರೀತಿಯ ಟಾಯ್ಸ್ ಹೆಚ್ಚು ಮಾರಾಟ ಆಗುತ್ತೆ ಅನ್ನೋದನ್ನ ಒಂದು ದಿನ ಸರ್ಚ್ ಮಾಡಿ. ಆನ್ಲೈನ್ ಪ್ರೈಸ್ ನ ಜೊತೆ ಕಂಪೇರ್ ಮಾಡಿ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಪೇರೆಂಟ್ಸ್ ಅಮೆಜಾನ್, ಫ್ಲಿಪ್ಕಾರ್ಟ್, ಮೀಶೋ ನೋಡ್ತಾರೆ. ನೀವು ಲೋಕಲ್ ಶಾಪ್ ಆದ್ರೂ ರೀಸನಬಲ್ ಪ್ರೈಸ್ ಗೆ ಕೊಡೋದ್ರಿಂದ ಕಸ್ಟಮರ್ ನಿಮ್ ಕಡೆ ಅಟ್ರಾಕ್ಟ್ ಆಗ್ತಾರೆ. ಟಿಪ್ ನಂಬರ್ 3, ಶಾಪ್ ಲೊಕೇಶನ್ ಅಂಡ್ ಸೆಟಪ್. ಶಾಪ್ ಲೊಕೇಶನ್ ತುಂಬಾನೇ ಇಂಪಾರ್ಟೆಂಟ್. ಸ್ಕೂಲ್, ಪ್ಲೇ ಸ್ಕೂಲ್, ಮೇನ್ ರೋಡ್, ಮಾರ್ಕೆಟ್ ಅಥವಾ ಫ್ಯಾಮಿಲಿ ಕ್ರೌಡ್ ಇರುವಂತಹ ಸ್ಥಳದಲ್ಲಿ ಶಾಪ್ ನ ಇಡಿ. ಶಾಪ್ ಒಳಗಡೆ ಕಲರ್ಫುಲ್ ಲೈಟಿಂಗ್ಸ್, ಕಾರ್ಟೂನ್ ವಾಲ್ ಸ್ಟಿಕ್ಕರ್ಸ್, ಅಟ್ರಾಕ್ಟಿವ್ ರಾಕ್ಸ್ ನ ಇಡಿ. ಮಕ್ಕಳು ನೋಡ್ತಿದ್ದಂತೆಯೇ ವಾವ್ ಅಥವಾ ಕಂಫರ್ಟ್ ಫೀಲ್ ನ ಎಂಜಾಯ್ ಮಾಡ್ಲಿ. ಟಿಪ್ ನಂಬರ್ 4, ರಿಜಿಸ್ಟ್ರೇಷನ್ ಪ್ರೋಸೆಸ್. ತುಂಬಾನೇ ಜನ ಈ ಸ್ಟೆಪ್ ನ ಸ್ಕಿಪ್ ಮಾಡ್ತಾರೆ, ಬಟ್ ಇದು ಫ್ಯೂಚರ್ ಅಲ್ಲಿ ತುಂಬಾನೇ ಯೂಸ್ ಆಗುತ್ತೆ. ಮೊದಲು ಬಿಸ್ನೆಸ್ ನೇಮ್ ನ ರಿಜಿಸ್ಟ್ರೇಷನ್ ಮಾಡಿ. ಮೊದಲು ನಿಮ್ಮ ಶಾಪ್ ಗೆ ಒಂದು ಸ್ಪೆಷಲ್ ಅಟ್ರಾಕ್ಟಿವ್ ನೇಮ್ ನ ಸೆಲೆಕ್ಟ್ ಮಾಡಿ. ಅದನ್ನ ಉದ್ಯಮ್ ಪೋರ್ಟಲ್ ಮೂಲಕ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿ. ಜೊತೆಗೆ ಟ್ರೇಡ್ ಲೈಸೆನ್ಸ್, ನಿಮ್ಮ ಲೋಕಲ್ ಮುನ್ಸಿಪಾಲಿಟಿ ಅಥವಾ ಪಂಚಾಯತ್ ಆಫೀಸ್ ಗೆ ಹೋಗಿ ಟ್ರೇಡ್ ಲೈಸೆನ್ಸ್ ನ ಪಡ್ಕೊಳ್ಳಿ. ಹಾಗೆ GST ರಿಜಿಸ್ಟ್ರೇಷನ್. ನೀವು ವರ್ಷಕ್ಕೆ 20 ಲಕ್ಷಕ್ಕಿಂತ ಹೆಚ್ಚು ಸೇಲ್ ನ ಮಾಡ್ತೀರಾ ಅಂದ್ರೆ GST ನಂಬರ್ ತುಂಬಾನೇ ಅಗತ್ಯವಿರುತ್ತೆ. ಬ್ಯಾಂಕ್ ಅಕೌಂಟ್, ನಿಮ್ಮ ಬಿಸ್ನೆಸ್ ನೇಮ್ ನಲ್ಲಿ ಕರೆಂಟ್ ಬ್ಯಾಂಕ್ ಅಕೌಂಟ್ ನ ಕ್ರಿಯೇಟ್ ಮಾಡಿ. ಟ್ರಾನ್ಸಾಕ್ಷನ್ ಕ್ಲೀನ್ ಆಗಿರುತ್ತೆ. ಜೊತೆಗೆ ಕಸ್ಟಮರ್ಗೂ ಸಪ್ಲೈಯರ್ಗೂ ಟ್ರಸ್ಟ್ ಬಿಲ್ಡ್ ಆಗುತ್ತೆ. ಟಿಪ್ ನಂಬರ್ 5, ಸಪ್ಲೈಯರ್ ಅಂಡ್ ಸ್ಟಾಕ್ ಮ್ಯಾನೇಜ್ಮೆಂಟ್. ಹೋಲ್ಸೇಲ್ ಮಾರ್ಕೆಟ್ ಗಳಲ್ಲಿ ಒಂದೊಳ್ಳೆ ಕನೆಕ್ಷನ್ ಬಿಲ್ಡ್ ಮಾಡ್ಕೊಳ್ಳಿ. ಚಿಕ್ಕಪೇಟೆ, ಕಲಾಸಿಪಾಳ್ಯ, ಮೈಸೂರು, ಡೆಲ್ಲಿ, ಮುಂಬೈ ಅಥವಾ ಆನ್ಲೈನ್ ಹೋಲ್ಸೇಲ್ ಸಪ್ಲೈಯರ್ ನ ಕಾಂಟ್ಯಾಕ್ಟ್ ಮಾಡಿ. ಇಂಪೋರ್ಟೆಡ್ ಟಾಯ್ಸ್, ಹ್ಯಾಂಡ್ ಮೇಡ್ ಟಾಯ್ಸ್, ಎಜುಕೇಶನಲ್ ಕಿಡ್ಸ್, ಎಲ್ಲಾ ತರದ ವೆರೈಟಿ ಆಫ್ ಮಿಕ್ಸಿಂಗ್ ಟಾಯ್ಸ್ ನ ಪರ್ಚೇಸ್ ಮಾಡಿ. ಸ್ಟಾಕ್ ನ ರೆಗ್ಯುಲರ್ ಆಗಿ ಅಪ್ಡೇಟ್ ಮಾಡ್ಕೊಳ್ಳಿ. ಎಷ್ಟು ವೆರೈಟಿ ಆಫ್ ಟಾಯ್ಸ್ ನ ಇಡ್ತೀರಾ, ಕಿಡ್ಸ್ ಅಷ್ಟೇ ಅಟ್ರಾಕ್ಟ್ ಜೊತೆಗೆ ಇಂಪ್ರೆಸ್ ಆಗ್ತಾರೆ. ಟಿಪ್ ನಂಬರ್ 6, ಮಾರ್ಕೆಟಿಂಗ್ ಸ್ಟ್ರಾಟಜೀಸ್. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್, ವಾಟ್ಸ್ಆಪ್ ನಲ್ಲಿ ಕ್ಯಾಟ್ಲಾಗ್ ಅಥವಾ ಟಾಯ್ಸ್ ಫೋಟೋ, ರೀಲ್ಸ್ ಗಳನ್ನ ಪೋಸ್ಟ್ ಮಾಡಿ. ಫೆಸ್ಟಿವಲ್ ಟೈಮ್ ಗೆ ಸ್ಪೆಷಲ್ ಡಿಸ್ಕೌಂಟ್ ನ ಕೊಡಿ. ಬರ್ತ್ಡೇ ಕಾಂಬೋ ಪ್ಯಾಕ್ಸ್ ಮಾಡಿ. ಕಿಡ್ಸ್ ಇವೆಂಟ್ ಗೆ ಸ್ಪಾನ್ಸರ್ಸ್ ಆಗಿ ಬ್ಯಾನರ್ ನ ಹಾಕಿ. ರಿಪೀಟೆಡ್ ಕಸ್ಟಮರ್ ಗೆ ಲಾಯಲ್ಟಿ ಕಾರ್ಡ್ ನ ಕೊಡಿ. ಇದಿಷ್ಟು ಕಸ್ಟಮರ್ ಗೆ ಹ್ಯಾಪಿ ಹಾಗೂ ಟ್ರಸ್ಟ್ ನ ಬಿಲ್ಡ್ ಮಾಡುತ್ತೆ, ಹಾಗೆ ಪಬ್ಲಿಸಿಟಿ ಕೂಡ ಆಗುತ್ತೆ. ಟಿಪ್ ನಂಬರ್ 7, ಪ್ರಾಫಿಟ್ ಟಿಪ್ಸ್. ಸ್ಮಾಲ್ ಸ್ಕೇಲ್ ಶಾಪ್ ಗೆ 1 ರಿಂದ 2 ಲಕ್ಷ ಬಡ್ಜೆಟ್ ಸಾಕು. ಪ್ರತಿದಿನ 1,000 ರಿಂದ 3,000 ವರೆಗೆ ಪ್ರಾಫಿಟ್ ಪಡಿಬಹುದು. ಪಜಲ್ಸ್, ಲರ್ನಿಂಗ್ ಕಿಟ್, ಸಾಫ್ಟ್ ಟಾಯ್ಸ್, ಕಾರ್ಸ್ ಅಂಡ್ ಡಾಲ್ಸ್ ಇದು ತುಂಬಾನೇ ಸೇಲ್ ಆಗುವಂತಹ ಐಟಮ್ಸ್ ಗಳು. ಕಿಡ್ಸ್ ಹ್ಯಾಪಿ ಆಗಬೇಕು ಅಂದ್ರೆ ಪೇರೆಂಟ್ಸ್ ಆಟೋಮೆಟಿಕಲಿ ಬರ್ತಾರೆ. ಹೀಗಾಗಿ ಸಂತೋಷ ಮತ್ತು ವಿಶ್ವಾಸ ಇವೆರಡನ್ನೇ ನಿಮ್ಮ ಮೇನ್ ಪ್ರಾಡಕ್ಟ್ ಆಗಿ ಇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮತ್ತಷ್ಟು ಬಿಸ್ನೆಸ್ ಐಡಿಯಾ ಮತ್ತು ಕಲೆಕ್ಷನ್ಸ್ ವಿಡಿಯೋ ನೋಡಬೇಕು ಅಂದ್ರೆ ನಿಧಿತ್ರಾ ಕಲೆಕ್ಷನ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಡ್ರೀಮ್ ಶಾಪ್ ಸೂನ್ ರಿಯಾಲಿಟಿ ಆಗಲಿ.